ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾಬಾಳ್ಯ ಅಂತ ಅನ್ನುವಂಥ ಸನ್ನಾಟವನ್ನು ನಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದು. ಈಗ ಸಂಗ್ಯಾ ಬಾಳ್ಯ ಸನ್ನಾಟದೊಳಗೆ ಗಂಗಾ ಒಂದು ಪ್ರಣಯ ಪ್ರಸಂಗದೊಳಗೆ ಸಂಗ್ಯಾ ಸಿಕ್ಕು ಯಾವ ರೀತಿ ಒದ್ದಾಡ್ತಾ ಇದ್ದಾನಂತಂದ್ರೆ, ಈ ಕಡೆ ಆಕೆ ಗಂಡ ಬಂದು ಬಾಗಿಲೊಳಗೆ ತಾನು ಕೊಟ್ಲಿ ಹಿಡ್ಕೊಂಡ, ಮತ್ತು ಅವ್ರ ಆಳ ಮನುಷ್ಯ ಬ್ಯಾಗರಿ ಹೆತ್ತರ ಬಗಲ್ಲ ಅಂತಾನೆ, ಒಳಗೆ ಸಂಗ್ಯಾಗ ಬತ್ತು ಗಂಗಾ ಇಬ್ಬರು ಸಿಕ್ಕೊಂಡಾರ. ಇನ್ನು ಹೆಂಗೆ ಹೊರಗೆ ಹೋಗ್ಬೇಕು ಅನ್ನೋದು ತಿಳಿಯಾರ್ದ ಗಂಗಾ ಏನು ಮಾಡ್ತದಂದ್ರೆ ಸಂಗ್ಯಾನ ಕುರಿತು, ಅಯ್ಯೋ ಸಂಗಾ ಮಾಡಲೆಂಗೋ ಈರ್ಯಾ ಬಾಗಿಲದಾಗ, ಈರ್ಯಾ ಬಂದಾನ ವೈರಿ ಕೈಯ ಹಿಡದಾನ ಕೊಡಲಿ, ಈರ್ಯಾ ಬಂದಾನ ವೈರಿ ಕೈಯ ಹಿಡದಾನ ಕೊಡಲಿ, ಹೆಸರಗೊಂಡ ಕರಿಯತಾನ ನಮನ ಕಡಿಯತಾನ. ಅಯ್ಯೋ ಸಂಗ ಮಾಡಲೆಂಗ ಈರ್ಯಾ ಬಾಗಿಲದಾಗ, ಈರ್ಯಾ ಬಂದಾನ ವೈರಿ ಕೈಯ ಹಿಡದಾನ ಕೊಡಲಿ, ಈರ್ಯಾ ಬಂದಾನ ವೈರಿ ಕೈಯ ಹಿಡದಾನ ಕೊಡಲಿ, ಹೆಸರಗೊಂಡ ಕರಿಯತಾನ ನಮನ ಕಡಿಯತಾನ, ಹೆಸರಗೊಂಡ ಕರಿಯತಾನ ನಮನ ಕಡಿಯತಾನ. ಅಯ್ಯೋ ಸಂಗ ಇನ್ನು ಹೆಂಗೆ ಘಾತಾತು ಅಲ್ಲ ಗಂಗಾ, ನನಗೂ ಭಾಳ ಆತಂಕನ ಆಗ್ತಿತ್ತು. ಏನೋ ನಿನ್ನ ಇದ್ರಾಗ ಕೂಡಬೇಕು ಅನ್ನೋಂಥ ನನ್ನ ಹುಚ್ಚಿದ್ದದ್ದು ಹಿಂಗೆ ನನ್ನ ಸಂಕಟದೊಳಗೆ ಸಿಗುತ್ತೆ ನನಗೆ ಗೊತ್ತಾಗಿರಲಿಲ್ಲ. ನಿನ್ನ ಗಂಡ 6 ತಿಂಗಳ ಮಠ ಅವ ವ್ಯಾಪಾರಕ್ಕಂತ ಹೋಗವ, ಒಮ್ಮೆಲೆ ಹಿಂಗೆ ಬಂದ ಅಂತ ಕೂಡಲೇ ನನಗೂ ಏನು ತಿಳಿದಂಗೆ ಆಗೈತಿ. ಅಲ್ಲ ಮೊದಲು ಅವ ಸಿಟ್ಟಿನವ, ಮ್ಯಾಲಾಗಿ ಕೈಯಾಗ ಕೊಡ್ಲಿ ಹಿಡ್ಕೊಂಡವ ನಮ್ಮನ್ನ ಇದು ಮಾಡ್ತಾನು, ಹೊರಗೆ ಬಂದ ಒದರಾಕತಾನು. ಇನ್ನು ಹೊರಗೆ ಹೋಗೋದು ಹೆಂಗೆ? ಈಗ ಮುಂಬಾಗಿಲು ಹೋಗ್ಬೇಕಂತಂದ್ರೆ ಅವ ನಿಂತಾನು ಒದರಕ್ಕೆ ಕೇಳತಾನು, ಈ ಕಡೆ ಹಿಂಬಾಗಿಲು ಹೋಗ್ಬೇಕಾದ್ರೆ ಅವ ಬ್ಯಾಗೇರಿ ಮೊದಲು ಬಾಯಬಡಕ ಅವ ಕುಡುಗೋಲು ಹಿಡ್ಕೊಂಡು ನಿಂತಾನು. ಇನ್ನು ಹೆಂಗೆ ಮಾಡೋದು ಅಂತ ನನಗೂ ಚಿಂತೆ ಆಗೈತಿ. ಸಂಘ ಏನು ಮಾಡೋದ್ರಿ? ನೋಡು, ಈಗ ಮಾಡಬಾರ್ದು ಮಾಡಿದ್ವಿ, ಇನ್ನು ಮಾಡಿದ್ದನ್ನು ನಾವು ಉಣ್ಣಬೇಕಾಗೈತಿ. ಅದಕ್ಕೆ ಹೆಂಗೆ ಮಾಡೋದು? ಏನು ಕಾಳಜಿ ಮಾಡಬೇಡ್ರಿ. ನಮ್ಮ ಮನ್ಯಾಗ ದೊಡ್ಡ ಮನೆ ಐತಿ, ಮತ್ತು ಬಚ್ಚಲ ಮೋರಿಯಾಗ ಅಲ್ಲಿ ನೀವು ಕುಂಡ್ರಿ. ನನ್ನ ಗಂಡ ಏನು ಬಂದರು ಕಡೆಯನ್ನು ಬರೋದಿಲ್ಲ. ಅಲ್ಲ ಗಂಗಾ, ನೀ ಹೇಳ್ತಿ ಕರೆ ಬಚ್ಚಲ ಮೋರ್ಯಾಗ ಕೂತ್ನಿ. ಮೊದಲ ಹೊರಗಿಂದ ಬಂದಾನವ ಎಲ್ಲರ ಕೈಯ ತಕ್ಕೋತನು ಅಂತ ಜಳಕ ಮಾಡ್ತಂತೇಳಿ ಬಚ್ಚಲಿಗೆ ಬಂದಂದ್ರೆ ಹೆಂಗೆ? ಇವು ಹೌದಲ್ರಿ, ಇದು ಮಾತು ಕರೆ ಐತಿ. ಹಂಗಾರ ನೋಡಿ, ದೊಡ್ಡ ಚಾಪೆ ಐತಿ. ಈ ಚಾಪೆ ಒಳಗೆ ನಿಮ್ಮನ್ನು ಸುತ್ತತೀನಿ, ಚಾಪಿ ಸುಳ್ಳಿ ಮಾಡಿ ಇಲ್ಲಿ ಮೂಲೆಯಾಗ ಇಡ್ತೀನಿ. ಅಲ್ಲ ಗಂಗಾ, ಚಾಪಿ ಸುಳ್ಯಾಗ ನಾನು ಇಲ್ಲಿ ಅಲ್ಲ, ಚಾಪಿ ಸುಳ್ಯಾಗ ಯಾವ ಸುತ್ತಾರೋ ಸತ್ತಾಗ ಸುತ್ತಾರ ಹೊಡಿದ್ರು ಹಾಗೆ ತಿಳ್ಕೊಬೇಕು ಹೋಗ್ಬಿಡ್ರಿ. ನೋಡ್ರಿ, ನಮಗೆ ಸಂಕಟ ಬಂದೈತಿ ಈಗ, ಅದಕ್ಕೆ ಸಾವಕಾಶ ಚಾಪಿ ಸುಳ್ಯಾಗ ಸುತ್ತನಿ. ನೋಡಗಂಗಾ, ನಾ ಹೇಳ್ತೀನಿ ಕೇಳಿವಿ, ನಾನು ಅಂತಿಂತವ ಹುಡುಗಲ್ಲ, ಅಲ್ಲಿ ನೀವು ಎಂಥವ್ರೆ ಇರೋರು ಯಾಕ್ರಿ? ಈಗ ಹಿಂಗೆ ಪ್ರಸಂಗ ಬಂದತಿ ಹೇಳ್ತೇನೆ ಕೇಳು. ಹೇಳ್ರಿ, ಏನು ಹೇಳ್ತಾರೆ? ಹೊರಗೆ ಅವ್ರು ನಿತ್ತಾರು. ಬೈಲು ಹೊಂಗಲ ಊರಾಗ ಮೆರೆದ ಹುಡುಗನಾನ, ಬೈಲು ಹೊಂಗಲ ಊರಾಗ ಮೆರೆದ ಹುಡುಗನಾನ, ಚಾಪಿ ಸುಳ್ಯಾಗ ಚಾಪಿ ಸುಳ್ಯಾಗ ಹ್ಯಾಂಗ ಅಡಗಲೆ, ಬೈಲು ಹೊಂಗಲ ಊರಾಗ ಮೆರೆದ ಹುಡುಗನಾನ, ಬೈಲು ಹೊಂಗಲ ಊರಾಗ ಮೆರೆದ ಹುಡುಗನಾನ, ಬಚ್ಚಲ ಮೂರ್ಯಾಗ ಚಾಪಿ ಸುಳ್ಯಾಗ ಹ್ಯಾಂಗ ಅಡಗಲೆ. ಗಂಗಾ ಹೇಳ್ರಿ, ಏನಂತ್ರಿ? ಹಂಗಲ್ಲ, ನಾನು ಎಂಥವ ನೀ ಎಂಥವ್ರು ಇರುವಾರ್ಯಾಕ್ರಿ? ಈಗ ಪ್ರಸಂಗ ಹಿಂಗೆ ಬಂದತಿ, ಚಾಪಿ ಸುಳ್ಯಾಗ ಹೆಂಗೆ ಮಾಡಲಿ?
ಬಚ್ಚಲ ಮೊರೆಯಾಗ ಹೆಂಗೆ ಇರಲಿ ಅಂತಂದ್ರೆ ನಡೆಯೋಲ್ಲ. ಮತ್ತು ಹೆಂಗಾರ ಪಾರಾಗಬೇಕಾಗೈತಿ ಇಲ್ಲಿಂದ. ಅದಕ್ಕೆ ಏನು ಮಾಡೋದು ಏನು ನನಗೂ ಏನು ತಿಳಿವಾತು. ಜಿಮ್ಮಿಗೆ ಹೊತ್ತ ಆಗತೈತಿ, ಇನ್ನೂ ಸ್ವಲ್ಪ ಕತ್ಲೈತಿ ಬಿಡ್ರಿ. ಹಂಗೆ ಏನು ಮಾಡೋದು? ಏ ಗಂಗಾ, ಅಲ್ಲ ಬಾಗಲ ತೆಗಿತೀಯೇನು ಒದ್ದು ಮುರಿಯಿಲ್ಲೋ ಅಂತೇಳಿ ನನ್ನ ಗಂಡನ ಕೇಳ್ತೈತಿ. ಇನ್ನು ಹೆಂಗೆ ಮಾಡೋದು? ಏನೂ ಮಾಡೋದಿಲ್ಲ ಗಂಗಾ. ಮತ್ತು ಹೆಂಗಾರ ಮಾಡಿ ನಾನು ಇದನ್ನು ಪಾರು ಮಾಡು. ಹಂಗಲ್ರಿ ನೋಡು, ನಾ ಪಾರು ಮಾಡ್ಬೇಕಂದ್ರೆ ನಾ ಹೇಳ್ದಂಗೆ ನೀವು ಕೇಳಬೇಕು. ಅದಕ್ಕೆ ಹೇಳಿ ನಾ ಬತ್ತಲು ಮೂರ್ಯಾಗ ಅಲ್ಯಾರ ಇಳಿ ಅಂತೇಳಿ ಮತ್ತೆ ಚಾಪಿ ಸುಳ್ಯಾಕೆ ಸುತ್ತನು ಅಂತ ಹೇಳಿ ಎರಡಕ್ಕೂ ನೀವು ಅಲ್ಲಿ ಅಂತೀರಿ. ಅಲ್ಲ ಗಂಡಸಾಗಿ ನಾನು ಹಿಂಗೆ ಚಾಪಿ ಸುಳ್ಳಿ ಹಾಕ್ಕೊಂಡ್ರದು ಬತ್ತಲು ಮರಿ ಹಾಕ್ಕೊಂಡ್ರು ಹೆಂಗೆ? ಅಲ್ಲ ಮತ್ತು ಪ್ರಸಂಗ ಹೆಂಗೆ ಬಂದೈತಿ, ಏನು ಮಾಡೋದು? ಅಲ್ಲಿ ಬೆಕ್ಕ ಅಲ್ಲಿ ಚೆಲ್ಲಾಟ ನಡತೈತಿ, ಇನ್ನು ಮತ್ತು ಇಲ್ಲಿ ಆಗಿ ಸಂಕಟ ಅನುಭವಿಸಬೇಕು. ಹಂಗಲ್ಲ ಗಂಗಾ, ನಾನು ಇನ್ನು ಹೆಂಗೆ ಮಾಡಲಿ ಅಂತೇಳಿ ನನಗೆ ತಿಳಿಯೋಗೈತಿ. ಮತ್ತು ನಿನ್ನ ಗಂಡ ಹೊರಗಿಟ್ಟು ಒದರಾಕತಾನು. ಹೌದ್ರಿ, ನಾ ಏನಾರ ಮಾಡ್ತೀನಿ, ಆದರೆ ನೀವು ಹೆಂಗಾರ ಮಾಡಿ ಪಾರಾಗಬೇಕಾಗಿತ್ತು ನನಗೆ. ಅದಕ್ಕೆ ಗಂಗಾ ಏನು ಮಾಡಲಿ ಅಂತೇಳಿ ತಿಳಿತಾ ಇಲ್ಲ. ನೋಡಿ ಒಂದು ಕೆಲಸ ಮಾಡಿರಿ. ಏನು ಮಾಡಲಿ ನೋಡಿ, ಈಗ ಹೆಂಗಾದರೂ ಕತ್ತಲೈತಿನ ಬೆಳಕ ಏನೂ ಆಗಿಲ್ಲ. ನಾನು ಏನು ಮಾಡ್ತೇನೆ ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಸಾವಕಾಶ ಬಾಗಲ ತೆಗಿತೀನಿ. ನಂತರ ನಂದು ಮುತ್ತಿನ ಸೆರಗ ಮರಿ ಮಾಡ್ತೀನಿ. ಏನು ನಾನು ಸೆರಗ ಮರಿ ಮಾಡ್ತೀನಿ, ಅದ್ರಾಗ ನೀವು ಪುಸ್ತಕ ಜಿಗದು ಹೋಗಿಬಿಡ್ರಿ. ಇದು ಬರೋಬ್ಬರಿ ಆಕತಿ ಗಂಗಾ. ಮತ್ತು ಇನ್ನೇನು ಮಾಡೋದ್ರಿ? ಮತ್ತು ನನಗೆ ನಾ ಎಷ್ಟಾದರೂ ಹೆಣ್ಮಗಳು ನನಗೆ ಎತ್ತೈತಿ ಅಂತ ಹೇಳಕತ್ತನು. ಸೆರಗ ಮರಿ ಮಾಡ್ತೇನೆ ರೀ, ಮತ್ತು ನೀವು ಅದನ್ನು ಮಾಡ್ಕೊಂಡು ಜಿಗದು ಹೋಗಿಬಿಡ್ರಿ. ಮತ್ತು ಅವ್ನು ಕೈಯಾಗ ಸಿಕ್ಕಿನಂದ್ರೆ ಕಡ್ದ ಬಿಡ್ತಾನೆ ನನ್ನ. ಅದನ್ನೆಲ್ಲ ಏನು ವಿಚಾರ ಮಾಡಬೇಡ್ರಿ. ನೋಡಿರಿ, ಮುಂದೆ ಏನು ಆಕ್ಕತಿ. ಈ ಹೆಂಗಾದರೂ ನೀವು ಇಲ್ಲಿಂದ ಪಾರಾಗಬೇಕಾಗೈತಿ. ಅದಕ್ಕೆ ನಾ ಇದನ್ನು ಹಂಚಿಕೆ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ವಿಚಾರ. ಹಂಗಲ್ಲ ಗಂಗಾ, ನನಗೆ ಯಾಕೋ ಅಂಜಿಕೆ ಬರತೈತಿ. ಅಂಜಿಕೆ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡಿ, ಮನುಷ್ಯ ತೋಸ್ಕೊಂಡ ಮೇಲೆ ಅದು ಮಳೆ ಅಂಜಿಕೆ ಯಾಕ? ಅದು ಮಳೆ ಬೇಕಾದಷ್ಟು ಬರಲಿ, ಏನು ಬೇಕಾದ ಆಗಲಿ, ನಾವು ಹೆಂಗಾರು ತೋಸ್ಕೊಂಡಿವಿ ಅಂತೇಳಿ ಮೊದಲು ಗಟ್ಟಿ ಧೈರ್ಯ ಮಾಡಿ ಈ ಕೆಲಸಕ್ಕೆ ನಾವು ಅಣಿ ಆಗ್ಬೇಕು ನೋಡ್ರಿ ಗಂಗಾ. ಹಿಂಗಂತಿ? ಹೌದು ಸಂಗ, ಮತ್ತಿನ್ನೇನು ಮಾಡೋದಂತಿ? ಅದಕ್ಕಾಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಹಿಂದಿಂದ ಬರ್ರಿ. ಹಿಂದಿಂದ ಬಂದು ಏನು ಮಾಡಿರಿ ಅಂತಂದ್ರೆ, ನಾನು ಬಾಗಲ ತೆಗಿಬಿಡ್ರೆ ನೀವು ಪುಸ್ತಕನ ಜಿಗದು ಹೋಗ್ಬೇಕು ನೋಡ್ರಿ. ನನ್ನ ಗಂಡ ಹೆಂಗಾರು ನಿಂತಿರ್ತಾನೆ, ಅವಾಗೇನ ನಾನು ಬಾಗಲ ತೆಗೆದು ನನ್ನ ಕಡೆ ನಾನು ದೃಷ್ಟಿ ಇರ್ತೈತಿ. ಯಾಕೆ? ಅವನ ಮನುಷ್ಯನಾಗ ನಾ ಇದ್ದೀನಿ, ನಾ ಏನು ಮಾಡೀನಿ ಅಂತ ಅವ್ಗೆ ದೊಡ್ಡ ಸಂಶಯ ಆಗೈತಿ. ಮತ್ತು ಊರಾಗಿಂದ ಬರುತ್ತಾಡಕ್ಕೆಲ್ಲ ಅವ್ಗೇನೈತಿ ಈಸಿ ಒಂಥರ ತಲೆ ಒಂದು ಇದಾಗ್ಬಿಟ್ಟೈತಿ. ಯಾಕಂತಂದ್ರೆ ಮಂದಿ ಏನೇನು ಮಾತಾಡ್ತಾರಂತ ಗೊತ್ತಾಗೈತಿ. ಈ ನಮ್ಮ ಸಂಗತಿ ಅವಾಗ ಗೊತ್ತೂ ಆಗಿರಬೇಕು. ಅದಕ್ಕಾಗಿ ಇಷ್ಟು ರಾವಲೆ ಮಾತಾಡಕತ್ತಾನು. ಅದಕ್ಕೆ ನೀವು ಹೆಂಗಾರ ಮಾಡಿ ಇದನ್ನು ಪಾರಾಗಬೇಕಾಗಿದೆ ಒಂದು ಹಾಯ್ದೆ ನೋಡ್ರಿ. ಹಿಂಗೆ ಅಲ್ಲಿ ನಡಕ್ಕೆ ಏನಾಗಿತ್ತು ಅಂತಂದ್ರೆ, ನಾನು ಒಮ್ಮೆ ನಿನ್ನ ಕೂಡ ಮಾವು ಬಂದಾಗ ಒಮ್ಮೆ ನನ್ನ ಕಾಲಾಗಿನ ಒಂದು ತೋಡೆ ಒಂದು ಐಲಿ ಮಾರ್ತು ಹೋಗಿದ್ನಿ. ಆ ತೋಡೆ ಗಿಡಿ ಬಿಡ್ರಿ, ಆ ತೋಡೆ ಅದನ್ನ ಮುಂದೆ ನೋಡಕ್ಕೆ ಬರ್ತೈತಿ. ಆ ಮೊದಲು ಏನಾಗೈತೆ ಅಂದ್ರೆ ಹೆಂಗಾರು ನೀವು ಪಾರ ಹೋಗ್ರಿ. ಅದಕ್ಕಾಗಿ ನಾನು ಇದು ಮಾಡಿದ್ನಿ. ಮತ್ತು ಇಲ್ಲಿ ಇನ್ನು ಜಿಗದು ಹೋಗ್ಬೇಕಂತಂದ್ರೆ ನನಗೆ ಯಾಕೋ ಅಂಜಿಕೆ ಬರತೈತಿ. ಅಂಜಿಕೆ ಅಂತಂದ್ರೆ ಲೆಕ್ಕ ಆಗೋದಿಲ್ಲ ರೀ. ನಾ ಈಗ ಹೆಂಗಾರು ನಾನು ಬಾಗಲ ತೆಗಿತೀನಿ. ಬಾಗಲ ತೆಗಿಬಿಡ್ರೆ ನೀವು ನಿಮಗೆ ನನ್ನ ಗಂಡಗೆ ಕಾಣ್ದಂಗೆ ನನ್ನ ಮುತ್ತಿನ ಸೆರಗ ಮರಿ ಮಾಡ್ತೀನಿ. ಮರಿ ಮಾಡಿಬಿಟ್ಟು ನೀನು ಪಸಕ್ಕನ ಜಿಗದು ಹೋಗೋದು ಅಷ್ಟೊಂದ ಕೆಲಸ ನೋಡ್ರಿ. ಹಿಂಗಂದೆ ಹಿಂಗೆ. ಮತ್ತು ಇನ್ನೇನು ಮಾಡೋಕೆ ಬೇರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಏನೂ ತಿಳಿತಾನೆ ಇಲ್ಲ. ಅದಕ್ಕೆ ಇದು ಒಂದನೇ ನನಗೆ ಅನ್ಸತಿ. ಅದಕ್ಕೆ ನನ್ನ ಗಂಡಂತೂ ಒದರಾಕತಾನೆ, ಈ ಗಂಗಾ ಬಾಲ ತೆಗೀತಿಲ್ಲೋ ಅಂತ ಕೇಳ್ತಾನೆ. ಅದಕ್ಕೆ ಇನ್ನು ನಾನು ಬಾಲ ತೆಗಿತೀನಿ ರೀ, ನೀವು ಹಿಂಗೆ ಮಾಡಿ ಜಿಗದು ಹೋಗ್ರಿ ಹಿಂಗಂದು. ಏನು ಹಿಂಗಂದು ಹಂಗೆಲ್ಲ ಒಟ್ಟು ಈಗ ನಾ ಬಾಲ ತೆಗಿತೀನಿ ನೋಡ್ರಿ. ಹಂಗಾರೆ ಬಾಲ ತೆಗಿ ಗಂಗಾ, ನಾ ಜಿಗದು ಹೋಗಿಬಿಡ್ತೇನೆ ನೋಡಿರಿ. ಈಗ ನೋಡ್ರಿ ಬಾಗಿಲ ಸಮೀಪನ ಬಂದಿದೆ. ಇನ್ನು ನಾನು ಬಾಗಲ ತೆಗಿತೀನಿ ನೋಡ್ರಿ. ಹಂಗಾರೆ ತೆಗದ ಬೇಡ.
ಹಾಂ ಈ ಬಾಲ ತೆಗಿತೇನೆ ನೋಡ್ರಿ ಈಗ ಆಯ್ತು ಬೇಗ ತೆಗಿವಂಗ ನಾನು ಇಲ್ಲಿ ಎಷ್ಟೊತ್ತಾಗ ನಿಂತೇನೆ ಲೌಟ್ ಬಾಲ ತೆಗಿ ಹಂಗಾರ ಬಾಗಲ ತೆಗಿತೇನೆ ಹಾಂ ಸಂಗ ಜಿಗದು ಹೋಗಿಬಿಡ್ರಿ ಹಾಂ ಹಾಂ ಜಿಗದು ಹೋಗಿಬಿಡ್ರಿ ಅಂತ ಹೋಗೇ ಬಿಟ್ಟು ನೋಡಿ ಹಂಗೆ ಹಾಂ ಇದೇನು ಯಾರು ಹೋದ್ರೆ ನಮ್ಮ ಮನೆಯಿಂದ ಹೊರಗೆ ಅಯ್ಯೋ ನನಗೇನು ಗೊತ್ತಿಲ್ಲಲ್ರಿ ಅಲ್ಲ ಇಲ್ಲಿ ಬಾಗಲಾಗ ನಾನು ನಿಂತೇನೆ ನಿಂತರೂ ಕೂಡ ನೀನು ಒಳಗದಿ ನಮ್ಮ ಮನೆ ಒಳಗಿಂದ ಯಾರು ತೆಗೆದು ಹೋದರು ಅಲ್ಲ ಯಾರು ನನಗೆ ಗೊತ್ತಿಲ್ಲ ರೀ ನಾನು ಒಬ್ಬಕ್ಕೇನೆ ಇದ್ದೀವಿ ಮನ್ಯಾಗ ಸುಳ್ಳು ಹೇಳಬೇಡ ಗಂಗಾ ನೀ ಸುಳ್ಳು ಹೇಳಿದ್ರೆ ನಾನು ನಂಬಕ್ಕೆ ತಯಾರಿಲ್ಲ ಅಲ್ಲ ಇಷ್ಟೊತ್ತಾತು ಬಂದು ಬಾಗಲ್ದಾಗ ನೀನು ಬಾಲ ತೆಗಿ ಅಂತೀನಿ ಬಾಗಲ ತೆಗಿಯಾಕೆ ಇಷ್ಟೊತ್ತು ಯಾಕೆ ಮಾಡಿದಿ ಅದನ್ನಾರು ಹೇಳು ಇಲ್ಲರಿ ನನಗೆ ಯಾಕೋ ಆರಾಮಿಲ್ಲ ಕೂಡಲೇ ಲಘು ತೆಗಿಯೋಕೆ ಆಗಲಿಲ್ಲ ಅದೇನು ಗೊಳ್ಳ ಏನು ಮಾತಾಡಕ್ಕೆ ಹೋಗಬೇಡ ಅದು ಯಾರು ಜಿಗಿದು ಹೋದರು ನೋಡಿರಿ ಏ ಬೇಗರಿ ಬಾಯ್ ಇಲ್ಲಿ ಯಾಕ್ರಿ ಸೌಕಾರ ಕರೆದೇನ್ರಿ ಹಾಂ ನೋಡಿರಿ ಸೌಕಾರ ಇಲ್ಲಿ ನೋಡಿರಿ ಇದು ಪಟಗೆ ಇದೆ ಈ ಪಟ್ಟಿಗೆ ಯಾರ್ದು ಅಲ್ಲ ಗಂಗಾ ಈ ಪಟ್ಟಿಗೆ ಯಾರ್ದು ಹೇಳ್ತೀವಿ ನಿನ್ನ ಇದು ಕೊಡ್ಲಿ ನನಗೆ ಅದು ಈ ಹಂಗೆ ನನಗೇನು ಮಾಡಬೇಡ್ರಿ ಹೇಳ್ತೇನೆ ಹೇಳಂಗಾರೆ ಯಾರ್ದು ಹೋಗ್ಬೇಕೇರಿ ಇದು ಪಟ್ಟಗ ನಿನಗಾರ ಗೊತ್ತಾಕತ್ತೇನೆ ಏ ಸೌಕಾರ ನೋಡ್ತೀನಿ ತಡ್ರಿ ಇದು ಆ ಸೋಮಾರಪೇಟೆ ಸಂಗ್ಯಾಂದ ನೋಡ್ರಿ ಪಟ್ಟಗ ಹಲೋ ಬೂಸ್ಡಿ ಮಗ ನಮ್ಮ ಮನೆಯೊಳಗೆ ಬಂದು ಇಂಥ ಕೆತಾಪತಿ ಮಾಡಿದಾನ ಅವನು ಹಂಗೆ ಬಿಡೋದು ಬೇಡ ಇಂಥ ನೀಚ ಕೆಲಸ ಮಾಡಿದ ಮೊದಲೇಕಿನ ಕಟ್ಟಿ ಬಿಡಲಿ ಏನು ರೀ ಸಾವ್ಕಾರ ಹೆಣ್ಮಗಳು ಏನೋ ಮಾಡಿದಾಳ ಅದು ಹೆಣ್ಮಕ್ಳು ಕಡಿ ಏನು ಗಂಡಸರು ಇದು ಲಕ್ಷಣ ಅಲ್ಲ ನೀವು ಕಡಿದ್ರೆ ಆ ಸಂಜ್ಞಾನ ಕಡೀರಿ ಅದು ಹೌದು ಅದನ್ನು ಮಾಡೋನು ಮೊದಲು ಈ ಹುಚ್ಚು ಕೂಡಿ ನನ್ನ ಹೆಂಡತಿ ಗಂಗಾ ನಗುಡಿ ಒಂದು ಮಾತಾಡ್ರಲ್ಲ ಯಾರೇ ಬೇಡ್ತಾರ ಅದು ಮುಂದೆ ನೀವೇನು ಮಾತಾಡ್ತೀರಿ ಮಾತಾಡ್ರಿ ಆ ಸಂಜ್ಞಾನ ಮಾತ್ರ ಬಿಡೋದು ಬೇಡ ಸಾವ್ಕಾರ ಹಂಗಾರೆ ಕೇಳಬೇಕ್ರಿ ಹೇಳ್ತೀನಿ ಮುಂದೆ